ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. 2028ಕ್ಕೆ ನಾನು ಸಿಎಂ ಆಕಾಂಕ್ಷಿ ಎಂದ ಸತೀಶ್ ಜಾರಕಿಹೊಳಿ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಸಾಹುಕಾರ್ ಆಟ ಶುರು. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಅಂತಾನು ಜಾಣ ನಡೆ. ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಸಿದ್ದರಾಮಯ್ಯ ಬ್ಯಾಟಿಂಗ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ. ಅಹಿಂದ ಕಾರ್ಡ್ ಪ್ಲೇ ಮಾಡಿದ್ರ ಎಂಎಲ್ಸಿ. ಒಕ್ಕಲಿಗಕ್ಕಿಂತಲೂ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನದ ದಾಳ. ಪುತ್ರನ ಅಹಿಂದ ನಾಯಕತ್ವ ಪ್ರಸ್ತಾಪದ ಬಗ್ಗೆ ಭಾರಿ ಚರ್ಚೆ. ವಾಲ್ಮೀಕಿ ಸಮುದಾಯದ ವಿಶ್ವಾಸ ಗಳಿಸೋಕೆ ಮಾಡಿದ ತಂತ್ರವ. ಈ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ನವಂಬರ್ ಕ್ರಾಂತಿ ಜಪ ನಡೀತಾ ಇರುವಾಗಲೇ ಡಿಕೆಶಿ ಬಣಕ್ಕೆ ಕೌಂಟರ್. ತಮ್ಮ ಆಪ್ತ ಶಿಷ್ಯನಿಗೆ ಪಟ್ಟ ಕಟ್ಟೋಕೆ ಸಿದ್ದರಾಮಯ್ಯ ಮಾಡಿದ್ರ ಪ್ಲಾನ್. ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಮಾಡಿದ್ರೆ ಸಿಎಂ ಕುರ್ಚಿ ಫೈಟ್ಗೆ ಬೀಳುತ್ತಾ ಬ್ರೇಕ್. ಯತೀಂದ್ರ ಹೇಳಿರೋದು ವೈಯಕ್ತಿಕ ಹೇಳಿಕೆ. ಎಲ್ಲವನ್ನೂ ಹಾಗೆ ನಿಂತು ನಿರ್ಧಾರ ಮಾಡೋಕ್ಕಾಗಲ್ಲ. ಡಿಸೆಂಬರ್ನಲ್ಲಿ ಕ್ರಾಂತಿ ನಮಗ್ ಗೊತ್ತೇ ಇಲ್ಲ ಎಂದ ಸತೀಶ್ ಜಾರಕಿಹೊಳಿ. ಯತೀಂದ್ರ ಅವರು ಸೈದ್ಧಾಂತಿಕವಾಗಿ ಸತೀಶ್ ಜಾರಕಿಹೊಳಿ ಹೆಸರು ಹೇಳಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಸಿಎಂ ಹುದ್ದೆ ದೃಷ್ಟಿಯಲ್ಲಿಟ್ಕೊಂಡು ಹೇಳಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಅವರು ಕಾಂಗ್ರೆಸ್ ಪರ ಇದ್ದಾರೆ ಅಂತ ಯತೀಂದ್ರ ಹೇಳಿರೋದ್ರಲ್ಲಿ ತಪ್ಪೇನಿದೆ? ಐಡಿಯಾಲಜಿ ಪ್ರಕಾರ ಯಾರಾದ್ರೂ ವಾರಸುದಾರರು ಇರಲೇಬೇಕಲ್ವಾ? ಎಂಎಲ್ಸಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಹಲವು ಸಮರ್ಥರಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಅಚ್ಚರಿಯ ಹೇಳಿಕೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಮತ್ತೊಂದು ಸಂಚಲನ. ನನಗೆ ಅವರ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅವರ ಪಕ್ಷದಲ್ಲಿ ಏನ್ ತೀರ್ಮಾನಿಸ್ತಾರೋ ಮಾಡ್ಲಿ. ಯತೀಂದ್ರ ಹೇಳಿಕೆ. ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ. ದೊಡ್ಡ ಮನೆತನದಲ್ಲಿ ದೊಡ್ಡ ಸ್ಥಾನದಲ್ಲಿದ್ದೀರಿ. ತಾವಾಗಿ ಕೆಳಗ್ ಬೀಳೋದು ನಮಗಿಷ್ಟ ಇಲ್ಲ. ನಿಮ್ಮ ಮಾತು ಬಲಿತಿಲ್ಲ. ಇದು ಎಳಸು ಸ್ಟೇಟ್ಮೆಂಟ್. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟು. ಸಿಎಂ ಡಿಸಿಎಂ ನಡುವೆ ಅಧಿಕಾರದ ಒಪ್ಪಂದ ಆಗಿದೆ. ಸಮಯ ಹತ್ರ ಬರ್ತಾ ಇದ್ದ ಹಾಗೆ ಡಿಕೆಶಿಗೆ ಅಧಿಕಾರವನ್ನ ಬಿಟ್ಟುಕೊಡೋಕೆ ಸಿದ್ದರಾಮಯ್ಯಗೆ ಮನಸ್ಸಿಲ್ಲ. ಯತೀಂದ್ರ ಹೇಳುವಂತೆ ಮುಂದಿನ ಸಿಎಂ ಯಾರು ಅಂತ ಘೋಷಣೆ ಮಾಡಿದ್ದಾರೆ. ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ. ನಮಗಿರೋ ಮಾಹಿತಿ ಪ್ರಕಾರ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೆ. ಅದರ ಮಧ್ಯೆ ಬೇರೆ ಬೇರೆ ಸುದ್ದಿ ಮೂಲಕ ಜನರ ಹಾದಿ ತಪ್ಪಿಸುತ್ತಿದ್ದಾರೆ. ಅನವಶ್ಯಕವಾಗಿ ಸತೀಶ್ ಜಾರಕಿಹೊಳಿಯವರನ್ನ ಮಧ್ಯೆ ತರ್ತಿದ್ದೀರಿ. ಡಾಕ್ಟ್ರೇ, ನಿಮ್ಗಿದೆಲ್ಲ ಯಾಕೆ ಬೇಕು ಅಂತ ಕೇಂದ್ರ ಸಚಿವ ಸೋಮಣ್ಣ ವ್ಯಂಗ್ಯ. ಸಂಪುಟ ಪುನರ್ರಚನೆಯಾದ್ರೆ ಲಕ್ಷ್ಮಣ ಸವದಿಗೆ ಮಿನಿಸ್ಟರ್ ಪೋಸ್ಟ್. ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗದಂತೆ ನೋಡಿಕೊಳ್ಳೋಕೆ ತಂತ್ರ ರೂಪಿಸಿದ್ದಾರಾ ಸತೀಶ್ ಜಾರಕಿಹೊಳಿ? ಚಿಕ್ಕೋಡಿ ಲೋಕಸಭೆ ಎಲೆಕ್ಷನ್ನಲ್ಲಿ ಮಗಳ ಗೆಲುವಿಗೆ ಕಂಟಕವಾಗಿದ್ದಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಪ್ಲಾನ್. ಸರ್ಕಾರ ಕೇಳಿದ್ದು 60 ಪ್ರಶ್ನೆ, ಜನ ಉತ್ತರಿಸಿದ್ದು ಜಸ್ಟ್ 5 ಪ್ರಶ್ನೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಯೋಗಕ್ಕೆ ತಲೆನೋವು. ಬೆಂಗಳೂರಲ್ಲಂತೂ 50% ಸಮೀಕ್ಷೆಯಾಗೋದು ಅನುಮಾನ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿ ಸಸ್ಪೆಂಡ್ ಆದ ಪಿಡಿಒಗೆ ಮತ್ತೊಂದು ಸಂಕಷ್ಟ. ಶಾಸಕ ಮಾನಪ್ಪ ವಜ್ಜಲ್ ಆಪ್ತ ಸಹಾಯಕ ಪ್ರವೀಣ್ ವಿರುದ್ಧ ಕರ್ತವ್ಯ ಲೋಪ, ಹಣ ದುರ್ಬಳಕೆ ಆರೋಪ. ಪಿಎ ಆದ್ಮೇಲೂ ಪಿಡಿಒ ಕೆಲಸ ಕೂಡ ನಿರ್ವಹಿಸಿದ್ದಾರೆ ಅಂತ ಸಿಇಒಗೆ ವರದಿ. ದೀಪಾವಳಿ ಹಬ್ಬದ ಸಾಲು ಸಾಲು ರಜೆಯೇ ಕಳ್ರಿ ವರದಾನ. ಬೆಂಗಳೂರಿನ ಹೊರವಲಯದಲ್ಲಿ ಮಂಕಿ ಕ್ಯಾಪ್ ಧರಿಸಿ ಕರಾಮತ್ತು. ಬೀಗ ಹಾಕಿರೋ ಮನೆಗಳೇ ಟಾರ್ಗೆಟ್. ಚಿನ್ನ ನಗದು ದೋಚಿ ಎಸ್ಕೇಪ್.
ಗುಂಡಿ ಬಿದ್ದ ರಸ್ತೆ ಸರಿಪಡಿಸದೇ ಇದ್ದಿದ್ದಕ್ಕೆ ವಿನೂತನ ಪ್ರತಿಭಟನೆ. ರೋಡಿಗೆ ಹೂವಿಂದ ಶೃಂಗಾರ ಮಾಡಿ ದೀಪ ಹಚ್ಚಿ ದೀಪಾವಳಿ ಆಚರಣೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ನಡೆಗೆ ಆಕ್ರೋಶ. ಊರುಗಳಿಗೆ ಹೋಗಿದ್ದವರೆಲ್ಲ ಬೆಂಗಳೂರಿಗೆ ವಾಪಸ್. ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಕಾಲಿಡೋಕು ಪರದಾಟ. ಹಾಸನಾಂಬೆ ದರ್ಶನಕ್ಕೆ ಅಧಿಕೃತ ತೆರೆ. 12 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡು ಭಕ್ತಿಯ ಪರಾಕಾಷ್ಠೆ. ಮತ್ತೆ ಮುಂದಿನ ವರ್ಷ ತೆರೆಯಲಿದೆ ಶಕ್ತಿ ದೇವತೆಯ ದೇಗುಲದ ಬಾಗಿಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.